ಬುರುಡೆ ಗ್ಯಾಂಗ್ನ ಬುಡಬಿಡಿಸುವಂತಹ ಕೆಲಸವನ್ನ ಎಸ್ಐಟಿ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಇವತ್ತು ಡೇ 2 ಚಿನ್ನಯ್ಯನ ಸಮ್ಮುಖದಲ್ಲಿಯೇ ನಡೀತಾ ಇರುವಂತಹ ಸ್ಥಳ ಮಹಜರು. ಧರ್ಮಸ್ಥಳದಿಂದ ನಿನ್ನೆ ಬೆಂಗಳೂರಿಗೆ ಕರೆತಂದಿದ್ರು ಚಿನ್ನಯ್ಯನನ್ನ. ಬುರುಡೆ ಗ್ಯಾಂಗ್ ಬುಡಕ್ಕೆ ಈಗ ಎಸ್ಐಟಿ ಬಿಸಿನೀರು ಹಾಕುವಂತಹ ಕೆಲಸ ಮಾಡ್ತಿದೆ. ಬೆಂಗಳೂರಿನಲ್ಲಿ ಷಡ್ಯಂತ್ರದ ಗ್ಯಾಂಗಿಗೆ ಎಸ್ಐಟಿ ರೇಡ್ನ ಬಿಸಿ ತಟ್ಟಿರುವಂತಹದ್ದು. ನಿನ್ನೆ 8 ಗಂಟೆಗಳ ಕಾಲ ಜಯಂತ್ ಮನೆಯಲ್ಲಿ ಶೋಧವನ್ನು ನಡೆಸಲಾಗಿತ್ತು. ಮಲ್ಲಸಂದ್ರದಲ್ಲಿ ಜಯಂತ್ ಮನೆಯಲ್ಲಿ ತೀವ್ರ ಹುಡುಕಾಟವನ್ನು ನಡೆಸಿದ್ರು ನಿನ್ನೆ ಎಸ್ಐಟಿ ಅಧಿಕಾರಿಗಳು. ಇವತ್ತು ಈ ಚಿನ್ನಯ್ಯ ತಂಗಿದಂತಹ ಲಾಡ್ಜ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಸ್ಥಳ ಶೋಧವನ್ನು ಮಾಡ್ತಾ ಇದ್ದಾರೆ. ಈ ಶೋಧ ಕಾರ್ಯಾಚರಣೆ ಮತ್ತಷ್ಟು ವಿಸ್ತರಿಸುವಂತಹ ಚಾನ್ಸಸ್ ಕೂಡ ಇರುವಂತಹದ್ದು. ಒಟ್ಟಾರೆಯಾಗಿ ಬುರುಡೆ ಗ್ಯಾಂಗ್ನ ಬುಡ ಬಿಡಿಸುವಂತಹ ಕೆಲಸವನ್ನು ಎಸ್ಐಟಿ ಮಾಡ್ತಾ ಇದ್ದಾರೆ. ಈ ಮೂಲಕ ಷಡ್ಯಂತ್ರ ಮತ್ತು ಪಿತೂರಿಯ ವಿಚಾರದಲ್ಲಿ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಬುರುಡೆ ಮ್ಯಾನ್ ಚಿನ್ನ ಅಂಡ್ ಗ್ಯಾಂಗ್ಗೆ ಎಸ್ಐಟಿ ಗ್ರಿಲ್. ಬೆಂಗಳೂರಿನ ಬಳಿಕ ಮಂಡ್ಯ ಮತ್ತು ತಮಿಳುನಾಡಿಗೂ ವಿಸ್ತರಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಚೆನ್ನೈನ ಊರು ಮಂಡ್ಯದಲ್ಲೂ ಸ್ಥಳ ಪರಿಶೀಲನೆ ಮಾಡುತ್ತಾ ಎಸ್ಐಟಿ ಅಂತ. ಯಾಕೆಂದರೆ ಚಿನ್ನಯ್ಯನ ಮೂಲ ಊರು ಮಂಡ್ಯದ ಚಿಕ್ಕಬಳ್ಳಿ. ಎರಡನೇ ಪತ್ನಿ ಜೊತೆಗಿದ್ದ ತಮಿಳುನಾಡಿಗೂ ತೆರಳಿ ತನಿಖೆಯನ್ನು ಮಾಡ್ತಕ್ಕಂಥ ಸಾಧ್ಯತೆ. ನಾನು ಹೇಳ್ತಾ ಇದ್ದೀನಲ್ಲ, ಅವರ ಮೂಮೆಂಟ್ಸೇ ಗೊತ್ತಿಲ್ಲ. ಈಗ ನಿನ್ನೆ ಅವರು ಬೆಂಗಳೂರಿನ ಕಡೆ ಹೊರಟಾಗಲೂ ಕೂಡ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತ ಅಂದ್ಕೊಂಡಿರಲಿಲ್ಲ ಯಾರೂ. ತಮಿಳುನಾಡಿಗೋ ಎಲ್ಲೋ ಹೋಗ್ತಾರೆ ಅಂತ ಅಂದ್ಕೊಂಡಿದ್ರು. ಬಟ್ ಏಕಾಏಕಿ ಅಧಿಕಾರಿಗಳು ಬೆಂಗಳೂರು ಕಡೆ ಅವರ ವಾಹನವನ್ನು ತಿರುಗಿಸಿದ್ರು. ಆಯಿತು, ಅಲ್ಲಿಂದ ಎಲ್ಲಿಗೆ ಬರ್ತಾರೆ? ಜಯಂತ್ ಮನೆಗೆ ಬರ್ತಾರೆ. ಜಯಂತ್ ಮನೆಯ ನಂತರ ಎಲ್ಲಿಗೆ ಅಂತಂದರೆ ಈ ಲಾಡ್ಜ್ ಇವತ್ತು ನಡೀತಾ ಇದೆಯಲ್ಲ, ಇದು ಗೊತ್ತೇ ಇರಲಿಲ್ಲ. ಏಕಾಏಕಿ ಅವ್ರು ಏನು ಮಾಡಿದ್ರು, ಲಾಡ್ಜಿಗೆ ಬಂದರು. ಹಾಗಾಗಿ ನೆಕ್ಸ್ಟ್ ಕೂಡ ಅವ್ರು ಎಲ್ಲಿಗೆ ಹೋಗ್ತಾರೆ ಅಂತಕ್ಕಂಥದ್ದನ್ನು ಯಾರಿಗೂ ಮಾಹಿತಿ ಕೊಡಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಎಸ್ಐಟಿ ಅವರ ನಡೆಯನ್ನು ಫಾಲೋ ಮಾಡೋದಕ್ಕಾಗ್ತಾ ಇಲ್ಲ. ಅವ್ರು ಎಲ್ಲಿ ಹೋಗ್ತಾರೆ ಅಂತ ನಾವು ಅಂದ್ಕೊಂಡಿರ್ತೀವೋ ಅದನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಬೇರೆ ಬೇರೆ ಜಾಗಗಳಲ್ಲಿ ರೇಡ್ ಆಗ್ತಾ ಇದೆ. ಹಾಗಾಗಿ ಮುಂದೇನು ಅಂತಂದ್ಬಿಟ್ಟು ಅದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಇದೆಯಾ? ಅರವಿಂದ್, ಪ್ರಮುಖವಾಗಿ ಚಿನ್ನಯ್ಯನ ಟೈಮ್ ಲೈನನ್ನು ಸಿದ್ಧಪಡಿಸೋದಕ್ಕೆ ಈಗ ಎಸ್ಐಟಿ ಟೀಮ್ ಕೂಡ ಮುಂದಾಗಿದೆ. ಸೊ ಹೀಗಾಗಿ ಬುರುಡೆ ಗ್ಯಾಂಗ್ನ ಯಾವಾಗ ಸಂಪರ್ಕ ಮಾಡಿದ್ದ ಆವಾಗಲಿಂದ ಆತನ ಮೂವ್ಮೆಂಟ್ಸ್ ಎಲ್ಲೆಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಆಗಿರುವಂತಹ ಒಂದು ಟೈಮ್ ಲೈನನ್ನು ಫಿಕ್ಸ್ ಮಾಡಲಿಕ್ಕೆ ಅಥವಾ ತಯಾರು ಮಾಡಲಿಕ್ಕೆ ಈಗ ಎಸ್ಐಟಿ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ನಿನ್ನೆ ಬೆಳ್ತಂಗಡಿಯಿಂದ ನೇರವಾಗಿ ಬೆಂಗಳೂರಿಗೆ ಬಂದಿದ್ದರು. ಮೊದಲನೇ ದಿನ ಜಯಂತ್ ಅವರ ನಿವಾಸದಲ್ಲಿ ಒಂದಿಷ್ಟು ಮಾಹಿತಿ ಅಥವಾ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ರು. ಅದಾದ ಬಳಿಕ ಮಿಡ್ ನೈಟಲ್ಲಿ ಏಕಾಏಕಿ ನೇರವಾಗಿ ಒಂದು ಲಾಡ್ಜ್ಗೆ ಇಲ್ಲಿ ಬಂದು ಇಲ್ಲಿ ಪರಿಶೀಲನೆಯನ್ನು ಕೂಡ ನಡೆಸಿದ್ರು. ನೆಕ್ಸ್ಟ್ ಮತ್ತೆ ತಮಿಳುನಾಡಿಗೆ ಹೋಗ್ತಾರಾ ಅಥವಾ ಮಂಡ್ಯಗೆ ಹೋಗ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡುತ್ತೆ. ಈಗ ಮಂಡ್ಯದಲ್ಲಿ ಆತನ ಊರು ಮಂಡ್ಯದ ಒಂದು ಹಳ್ಳಿ. ಅದಾದ ಬಳಿಕ ಆತ ತಮಿಳುನಾಡಿನಲ್ಲಿ ಆತನ ಎರಡನೇ ಪತ್ನಿ ಇದ್ದರು. ಸೊ ಅಲ್ಲಿ ಕೂಡ ಆತ ಹೋಗಿ ಬರೋದೆಲ್ಲವೂ ಕೂಡ ಮಾಡ್ತಾ ಇದ್ದ. ಸೊ ಹೀಗಾಗಿ ಆ ಎರಡೂ ಭಾಗಗಳಿಗೂ ಕೂಡ ಹೋಗುವಂತಹ ಸಾಧ್ಯತೆಗಳಿದ್ದಾವೆ. ಆದರೆ ಇಲ್ಲಿ ಮಹಜರು ಪ್ರಕ್ರಿಯೆ, ಬೆಂಗಳೂರಿನ ಲಾಡ್ಜ್ನಲ್ಲಿ ಮಹಜರು ಪ್ರಕ್ರಿಯೆ ಮುಗಿದ ಬಳಿಕ ಆ ಎರಡೂ ಜಾಗಗಳಿಗೂ ಕೂಡ ಹೋಗುವಂತಹ ಸಾಧ್ಯತೆಗಳಿದ್ದಾವೆ. ಒಂದೊಮ್ಮೆ ಏನಾದರೂ ಮಂಡ್ಯದಲ್ಲಿ ಕೂಡ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಬುರುಡೆ ಗ್ಯಾಂಗ್ ಆತನ ಸಂಪರ್ಕಕ್ಕೆ ಬಂದು ಅಲ್ಲಿ ಕೂಡ ಭೇಟಿಯನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ಅಲ್ಲಿಗೂ ಕೂಡ ಹೋಗಿ ಒಂದಿಷ್ಟು ಮಹಜರು ಪ್ರಕ್ರಿಯೆ ನಡೆಸುವಂತಹ ಸಾಧ್ಯತೆಗಳಿದ್ದಾವೆ. ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಈ ಬುರುಡೆ ಗ್ಯಾಂಗ್ ಆತನ ಸಂಪರ್ಕಕ್ಕೆ ಬಂದಿರಲಿಲ್ಲ, ಅಲ್ಲಿಗೆ ಆತ ಕೂಡ ಹೋಗಿರಲಿಲ್ಲ. ನೇರವಾಗಿ ಬೆಂಗಳೂರಿಂದ ಬೆಳ್ತಂಗಡಿಯಿಂದ ಮತ್ತೆ ದೆಹಲಿ ಅಥವಾ ಬೆಂಗಳೂರಿಗೆ ಈ ಥರದ್ದು ಏನು ಮೂವ್ಮೆಂಟ್ ಇತ್ತಲ್ಲ, ಈ ಭಾಗದಲ್ಲಿ ಆತ ಓಡಾಡಿದ್ದಾನೆ ಅನ್ನುವಂಥದ್ದು ಬಾಯ್ಬಿಟ್ಟಿದ್ರೆ ಎಲ್ಲೆಲ್ಲಿ ಓಡಾಡಿದ್ದಾನೆ ಆಯಾ ಪ್ರದೇಶಗಳಲ್ಲಿ ಮಾತ್ರ ಮಹಜರು ಮಾಡೋದಕ್ಕೆ ಈಗ ಎಸ್ಐಟಿ ತನಿಖಾಧಿಕಾರಿಗಳು ಕೂಡ ಒಂದು ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಸೊ ಆದರೆ ಒಂದಂತೂ ಪ್ರಶ್ನೆ ಕಾಡ್ತಾ ಇದೆ. ಆತ ಮೂಲ ಊರು ಮಂಡ್ಯದ ಒಂದು ಹಳ್ಳಿ, ಆತನ ಎರಡನೇ ಪತ್ನಿ ಇರುವಂಥದ್ದು ತಮಿಳುನಾಡಿನ ಸತ್ಯಮಂಗಲದ ಒಂದು ಹಳ್ಳಿ. ಸೊ ಆ ಎರಡೂ ಜಾಗಗಳಿಗೂ ಕೂಡ ಹೋಗಿ ಆ ಮಹಜರು ಪ್ರಕ್ರಿಯೆಯನ್ನು ನಡೆಸಲಾಗುತ್ತೆ ಮತ್ತು ಅದರ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲಿ ಮಹಜರು ಪ್ರಕ್ರಿಯೆ ಮುಗಿದ ಬಳಿಕ ಅವರು ಹೊರಗಡೆ ಬಂದ ಬಳಿಕ ಅಷ್ಟೇ ಅದರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಆದರೆ ಎಸ್ಐಟಿ ತನಿಖಾಧಿಕಾರಿಗಳು ಮಾತ್ರ ಕಂಪ್ಲೀಟ್ ಆಗಿ ಗ್ರೌಂಡ್ ಲೆವೆಲಿಂದ ಇನ್ ಡೆಪ್ತ್ ತನಿಖೆಗೆ ಇಳಿದಿದ್ದಾರೆ. ಸೊ ಆತ ಎಲ್ಲೆಲ್ಲಿ ಮೂವ್ಮೆಂಟ್ ಆಗಿದ್ದ ಅದೆಲ್ಲವನ್ನು ಕೂಡ ಒಂದು ಟೈಮ್ ಲೈನ್ನ ಮೂಲಕವಾಗಿ ಒಂದು ವರದಿಯನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಸೊ ಆ ಕಾರಣಕ್ಕಾಗಿ 20 ಜನ ಅಧಿಕಾರಿಗಳ ತಂಡ ಬೆಂಗಳೂರಿಗೆ ಬಂದಿತ್ತು. ಮೊದಲನೇ ದಿನ ಜಯಂತ್ ಅವರ ನಿವಾಸಕ್ಕೆ
ಹೋಗಿ ಅಲ್ಲಿ ಒಂದಿಷ್ಟು ಮಹತ್ವದ ದಾಖಲೆಗಳನ್ನು ಮತ್ತು ಸ್ಥಳ ಪರಿಶೀಲನೆಯನ್ನು ಕೂಡ ನಡೆಸಿದ್ರು. 2ನೇ ದಿನ ಮಿಡ್ ನೈಟ್ ವೇಳೆನೆ ಸುಮಾರು 20 ಜನ ಅಧಿಕಾರಿಗಳ ತಂಡ ಈಗ ಆತ ಮೊದಲನೇ ಬಾರಿಗೆ ಉಳಿದುಕೊಂಡಂತಹ ಲಾಡ್ಜ್ಗೆ ಭೇಟಿಯನ್ನು ಕೊಟ್ಟಿತ್ತು. ಇಲ್ಲಿ ಕೂಡ ಒಂದಿಷ್ಟು ಮಹತ್ವದ ಸಾಕ್ಷಿಗಳು ಕೂಡ ಸಿಕ್ಕಿದವೆ ಅಂತ ಹೇಳಲಾಗ್ತಾ ಇದೆ. ಆದರೆ ಮುಂದೆ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನಾರ್ಥಕವಾಗಿ ಕೂಡ ಇಟ್ಟಿದ್ದಾರೆ SIT ಅಧಿಕಾರಿಗಳು. ಸೊ ಯಾರಿಗೂ ಕೂಡ ಯಾವುದೇ ಇಂಟನ್ನು ಕೂಡ ಬಿಟ್ಟು ಕೊಡ್ತಾ ಇಲ್ಲ. ಈ ಮೂಲಕವಾಗಿ ಕಂಪ್ಲೀಟ್ ಗ್ರೌಂಡ್ ಲೆವೆಲ್ ಅಲ್ಲಿ ಇನ್ ಡೆಪ್ತ್ ತನಿಖೆಗೆ ಇಳಿದಿದ್ದಾರೆ. ಆ ಮೂಲಕವಾಗಿ ಮಹತ್ವದ ಸಾಕ್ಷ್ಯಗಳನ್ನು ಕಲೆ ಹಾಕುವಂತಹ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ತನಿಖೆ ಕೂಡ ಸಾಗ್ತಾ ಇದೆ.